ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಇಬ್ಬರಿಗೂ ಕೂಡ ಈ ಒಂದು ಮೇನ್ ಕ್ವಶನ್ ಇದೆ ಸರ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಹಾಗಾಗಿ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಅನ್ವಯವಾಗುತ್ತೆ. ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳು ಆರ್ಟ್ಸು, ಸೈನ್ಸ್, ಕಾಮರ್ಸು, ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಆರ್ಟ್ಸು, ಸೈನ್ಸ್, ಕಾಮರ್ಸು. ಯಾಕೆ ಅಂತ ಹೇಳಿದರೆ, ಈ ವರ್ಷದಿಂದ ನಮ್ಮ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಕಾಣ್ತಾ ಇದಲ್ವ, ಏನು ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ, ಇದು ಬರ್ತಾ ಇದೆ ಎಕ್ಸಾಮಿಗೆ. ನೋಡಿ, ಆ್ಯಡ್ ಎ ಕ್ವಶನ್ ಟ್ಯಾಗ್ ಇದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ಯಾವ ಮೇನ್ ಕ್ವಶನು? 33 ಮೇನ್ ಕ್ವಶನಲ್ಲಿ ಬಿ ಇದೆ ಅಲ್ವಾ, ಅದರಲ್ಲಿ ಬರುವಂತಹ 2 ಪ್ರಶ್ನೆಗಳಾಗಿವೆ. ಹಾಗಿದ್ರೆ ನಮ್ಮ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೂ ಇದು ಇದೆ ಅಂತ ಹೇಳಿದ್ನಲ್ವ, ಹಾಗಿದ್ರೆ ತೋರಿಸ್ಬಿಡ್ತೀನಿ. ಯಾಕಂದರೆ ಹೇಳೋದಕ್ಕಿಂತ ಜಾಸ್ತಿ ಕಣ್ಣಿಗೆ ಕಂಡ್ರೆ ಹೌದು ಇವ್ರು ಹೇಳ್ತಾ ಇರೋದು ನಿಜ ಅಂತ ನಿಮಗೆ ಅನಿಸುತ್ತೆ. ಬನ್ನಿ, ಈಗ ಇದು ಸೆಕೆಂಡ್ ಇಯರ್ ಪಿ ಯು ಸಿ ಕ್ವಶನ್ ಪೇಪರು. ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಆಗಿದೆ. ತಾವುಗಳು ನೋಡ್ಬೋದು, 32 ಕ್ವಶನ್ ನಂಬರ್. ಸೆಕೆಂಡ್ ಇಯರ್ ಪಿ ಯು ಸಿ 32 ಕ್ವಶನ್ ನಂಬರು, ಫಸ್ಟ್ ಇಯರ್ ಪಿ ಯು ಸಿ 33 ಕ್ವಶನ್ ನಂಬರು. ಆಯಿತಾ? ನೋಡಿ ಏನಂತ ಇದೆ, ಆ್ಯಡ್ ಎ ಸೂಟಬಲ್ ಕ್ವಶನ್ ಟ್ಯಾಗನ್ನು ಬರೀರಿ ಅಂತ ಇದೆ. ಹಾಗಾಗಿ ಈ ಒಂದು ವಿಡಿಯೋ ಇಬ್ಬರಿಗೂ ಕೂಡ ಅನ್ವಯ ಆಗುತ್ತೆ. ಬನ್ನಿ ಸರ್, ಸಮಯವನ್ನು ವ್ಯರ್ಥ ಮಾಡದ ಹಾಗೆ ನಾನು ನಿಮಗೆ ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಬರೀಬೇಕು ಅಂತ ಈಗ ತೋರಿಸ್ತಾ ಹೋಗ್ತೇನೆ. ಇಮ್ಯಾಜಿನ್ ಯುವರ್ ಸೆಲ್ಫ್, ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಎಕ್ಸಾಂಪಲನ್ನು ನಾನಿಲ್ಲಿ ಬರಿತಾ ಹೋಗ್ತೇನೆ. ಸ್ವಲ್ಪ ದಯವಿಟ್ಟು ತಾವುಗಳು ಕಾನ್ಸಂಟ್ರೇಷನನ್ನು ಕೊಟ್ಟರೆ ಚೆನ್ನಾಗಾಗತ್ತೆ. ಏನಂತ ಇದೆ ಪ್ರಶ್ನೆ? ಫಸ್ಟು ದಿ ಫಾರ್ಮರ್ಸ್, ನೋಡಿ ದಿ ಫಾರ್ಮರ್ಸ್ ಹೌದಲ್ವಾ, ಹ್ಯಾವ್ ಟೇಕನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ನೋಡಿ ವಿದ್ಯಾರ್ಥಿಗಳೇ, ನನ್ನ ಉದ್ದೇಶ ಇಷ್ಟೇ, ಎಕ್ಸಾಮಿಗೆ ಬಂದಿರುವಂತಹ ಪ್ರಶ್ನೆಗಳನ್ನೇ ತಗೊಂಡ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ ಅಂತ. ಹಾಗಿದ್ರೆ ನಾವು ಏನನ್ನು ಕಲಿತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ? ಕ್ವಶನ್ ಟ್ಯಾಗನ್ನು ಕಲಿತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ಕ್ವಶನ್ ಟ್ಯಾಗೇ ಬೇರೆ, WH ಕ್ವಶನ್ಸೇ ಬೇರೆ, ಡೂ ಫಾರ್ಮೇ ಬೇರೆ. ಈಗ ನಾವು ಕಲಿತಾ ಇರೋದೇನು? ಕ್ವಶನ್ ಟ್ಯಾಗ್ಸ್ಗಳು. ಕ್ಲಿಯರ್ ಆಲ್ ಆಫ್ ಯು? ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ. ಈಗ ಆನ್ಸರ್ ಬರೀಬೇಕು ಅಂದರೆ ಬಹಳ ಈಸಿ ಸರ್. ನೋಡಿ, ದಿ ಫಾರ್ಮರ್ಸ್ ಹ್ಯಾವ್ ಟೇಕನ್ ದಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇದೆ. ದಿ ಫಾರ್ಮರ್ಸ್ ನೆನ್ಪಿಟ್ಕೊಳ್ಳಿ, ಇದನ್ನು ತಾವುಗಳು ಸರ್ಕಲ್ ಹಾಕೊಳ್ಳಿ. ಒಂದು ವರ್ಬನ್ನು ಸರ್ಕಲ್ ಹಾಕ್ಕೊಂಡು ಏನು ಮಾಡಬೇಕು ತಾವುಗಳು ಅಂದರೆ ಇಂಟರ್ಚೇಂಜನ್ನು ಮಾಡಬೇಕು ಪ್ಲೇಸ್. ಈಗ ನಾನು ನಿಮಗೆ ಹೇಗೆ ಅಂತ ಕಲಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಆನ್ಸರ್ ಬರೆದ್ರೆ ಗೈಡಲ್ಲೂ ಸಿಗುತ್ತೆ, ಹೌದಲ್ವ, ಎಲ್ಲಿ ಬೇಕಾದ್ರೂ ಸಿಗುತ್ತೆ ಡೈರೆಕ್ಟ್ ಆನ್ಸರ್. ಆದರೆ ಕಲೀರಿ. ಹ್ಯಾವ್ ಅನ್ನೋದನ್ನು ನಾನು ಈ ಕಡೆ ಬರಿತೀನಿ. ನೋಡಿ, ದಿ ಫಾರ್ಮರ್ಸನ್ನು ಪ್ರೊನೌನಲ್ಲಿ ನಾವು ದೇ ಅಂತ ಕರಿತೀವಿ. ಇಲ್ಲಿ ಹುಡುಗ ಇರ್ತಿದ್ರೆ ಹಿ ಅಂತ ಬರಿಬೇಕು, ಹುಡುಗಿ ಇದ್ದರೆ ಶಿ ಅಂತ ಬರಿಬೇಕು. ಈಗ ದಿ ಫಾರ್ಮರ್ಸ್ ಜಾಗದಲ್ಲಿ ದೇ ಅಂತ ಬರಿಬೇಕು. ಕ್ವಶನ್ ಟ್ಯಾಗ್ ಅಂತ ಕೊಡಿರ್ತಾರೆ, ಇದನ್ನು ಕ್ವಶನ್ ಮಾರ್ಕ್ ಹಾಕಬೇಕು, ಹೌದಲ್ವಾ. ಹ್ಯಾವ್ ಅಂತ ಇದೆ, ದೇ ಅಂತ ಇದೆ. ಈ ಕೊಟ್ಟಿರುವ ಸೆಂಟೆನ್ಸು ಪಾಸಿಟಿವ್ನಲ್ಲಿ ಇದೆ, ಆನ್ಸರು ನೆಗೆಟಿವ್ನಲ್ಲಿ ಬರಬೇಕು. ಹಾಗಾಗಿ ಇಲ್ಲಿ ಒಂದು ನಾಟನ್ನು ಆ್ಯಡ್ ಮಾಡಬೇಕಾಗತ್ತೆ. ಆನ್ಸರ್ ಏನು? ಇಷ್ಟೇ ನಮ್ಮದು. ಹ್ಯಾವಂಟ್ ದೇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಇಷ್ಟು ಬರೆದರೆ ಸಾಕು, ಎಕ್ಸಾಮಲ್ಲಿ ನಿಮಗೆ 1 ಅಂಕ ಸಿಗತ್ತೆ. ನೋಡಿ, ಐ ರಿಪೀಟ್, ಹ್ಯಾವಂಟ್ ದೇ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇದು ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಬಂದಂತಹ ಪ್ರಶ್ನೆ. ನಾಳೆ ನಿಮಗೂ ಕೂಡ ಬರ್ಬೋದು. ಈಗ ಫಸ್ಟ್ ಇಯರ್ ಪಿ ಯು ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಇದೆ ಅಂತ ಈಗ ಅಲ್ಲಿಂದನೇ ಕಾಪಿ ಮಾಡ್ತಾ ಹೋಗ್ತೇನೆ, ಆಯಿತಾ? ಯಾಕಂದರೆ ನೋಡಿ, ರವಿ ವಾಸ್ ಎ ಕಾರ್ಪೆಂಟರ್ ಅಂತ ಇದೆ ಕ್ವಶನ್. ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಇದೆ. ಭಾಳ ಈಸಿ ಅಲ್ವಾ? ಮೊದಲು ಏನು ಮಾಡ್ತೀರಾ, ಒಂದು ಸಬ್ಜೆಕ್ಟನ್ನು ಸರ್ಕಲ್ ಹಾಕ್ಕೊಳ್ಳಿ, ವರ್ಬನ್ನು ಸರ್ಕಲ್ ಹಾಕ್ಕೊಂಡು ಎರಡೂ ಕೂಡ ಪ್ಲೇಸನ್ನು ಇಂಟರ್ಚೇಂಜ್ ಮಾಡಿದರೆ ಏನು ಬರುತ್ತೆ ನಮಗೆ? ಇಲ್ಲಿ ಈ ಕಡೆ ಕಾಣ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ, ವಾಸ್ ಅಂತ ಬರ್ಕೊಳ್ಳೋದು, ರವಿ ಅಂತ ಇದೆ. ರವಿ ಅಂದರೆ ಹಿ ಅಂತ ಅರ್ಥ. ಹಾಗಾಗಿ ಹಿ ಅಂತ ಬರೀರಿ, ಕ್ವಶನ್ ಮಾರ್ಕ್ ಹಾಕಿ. ಕೊಟ್ಟಿರುವ ಸೆಂಟೆನ್ಸು ಪಾಸಿಟಿವ್ ಡಿಗ್ರಿ ಇದೆ, ಆನ್ಸರು ನೆಗೆಟಿವ್ ಬರಬೇಕು ಅಂದರೆ ನಾಟ್ ಅಂತ ಆ್ಯಡ್ ಆಗಬೇಕು. ಅರ್ಥ ಆಗುತ್ತಾ? ಈಗ ಇದು ನೆಗೆಟಿವ್ ಆನ್ಸರ್ ಬಂತು, ಇದು ನೆಗೆಟಿವ್ ಆನ್ಸರ್ ಬಂತು. ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕಲಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ನೋಡಿ. ಈಗ ಕ್ವಶನ್ ನಂಬರು ಈಗೇನಂತ ಹೇಳಿದೆ ನಾನು, ಎಕ್ಸಾಮಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 32 ಆಗಿರುತ್ತೆ. ನಮ್ಮ ಫಸ್ಟ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕ್ವಶನ್ ನಂಬರ್ 33 ಆಗಿರುತ್ತೆ. ಕ್ಲಿಯರ್? ಎಲ್ಲರಿಗೂ ಕೂಡ ಕ್ಲಿಯರ್ ಇರಬೇಕು, ಯಾಕಂದರೆ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಅನ್ವಯ ಆಗುತ್ತೆ, ಆಯಿತಾ? ನೋಡಿ ವಿದ್ಯಾರ್ಥಿಗಳೇ, ಈಗ ಒಂದು ಪಾಸಿಟಿವ್ ಸೆಂಟೆನ್ಸನ್ನು ತಗೊಂಡು ನೆಗೆಟಿವ್ ಆನ್ಸರ್ ಮಾಡೋದನ್ನು ಕಲಿಸಿದೆ. ಈಗ ನೆಗೆಟಿವ್ ಸೆಂಟೆನ್ಸನ್ನೇ ತಗೊತೇನೆ. ಈಗ ನೋಡಿ, ರವಿ ವಾಸ್ ನಾಟ್ ಎ
ಕಾರ್ಪೆಂಟರ್ ನಿಮ್ಗೆ ಅರ್ಥ ಆಗಲಿ ಅಂತ. ರವಿ ವಾಸ್ ನಾಟ್ ಎ ಕಾರ್ಪೆಂಟರ್ ಸೆಂಟೆನ್ಸು ನೆಗೆಟಿವ್ನಲ್ಲಿದೆ, ಹಾಗಾಗಿ ಆನ್ಸರ್ ಎದರಲ್ಲಿ ಬರಬೇಕು, ಪಾಸಿಟಿವ್ನಲ್ಲಿ ಬರಬೇಕು. ಹಾಗಿದ್ದರೆ ಸರಿಯಾದ ಉತ್ತರ ವಾಸ್ ಹಿ ಅಂತ ಬರೆದ್ರೆ ಸಾಕು ಸರ್, ಇದೇ ಸರಿಯಾದ ಉತ್ತರ. ನೋಡಿ ಇಲ್ಲಿ ನಾಟ್ ಅಂತ ನಾನು ಬಳಸಲಿಲ್ಲ. ಯಾಕೆ ಬಳಸಲಿಲ್ಲ ಅಂದರೆ ಕ್ವಶನಲ್ಲೇ ಇದೆ, ಹಾಗಾಗಿ ಕ್ವಶನು ನೆಗೆಟಿವ್ ಸೆಂಟೆನ್ಸಲ್ಲಿದೆ, ಆನ್ಸರು ಪಾಸಿಟಿವ್ ಸೆಂಟೆನ್ಸಲ್ಲಿ ಬಂತು. ಇಷ್ಟು ಈಸಿಯಾಗಿರುತ್ತೆ. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ನನ್ನ ಟಾರ್ಗೆಟು 5 ನಿಮಿಷದ ಒಳಗಾಗಿ ಪ್ರತಿಯೊಂದು ಮೇನ್ ಕ್ವಶನ್ ಮುಗಿಸ್ಬೇಕು ಅಂತ. ಮತ್ತೆ 5 ನಿಮಿಷ ದಾಟ್ತದು. ರೀಸನ್ ಯಾಕೆಂದರೆ ಬಹಳ ಎಕ್ಸಾಂಪಲನ್ನು ತೆಗೆದುಕೊಂಡೆ ನಾನು. ಧನ್ಯವಾದಗಳು. ನನ್ನ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳು, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಆ ಲಿಂಕ್ಸ್ಗಳನ್ನು ಪ್ರತಿಯೊಂದು ಯೂಸ್ ಮಾಡಿದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಔಟ್ ಆಫ್ ಅಂಕಗಳನ್ನು ತೆಗಿತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನಾನು ಅಪ್ಲೋಡ್ ಮಾಡಿರುವಂಥ ಪ್ರತಿಯೊಂದು ಇಂಗ್ಲೀಷ್ ವಿಡಿಯೋ ಬಿಡಬೇಡಿ ಸರ್, ನೋಡಿ 80 ಔಟ್ ಆಫ್ 80 ಎಕ್ಸಾಮಲ್ಲಿ ತೆಗೀರಿ. ಗಾಡ್ ಬ್ಲೆಸ್ ಯು.